ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ನನ್ನ ಕೆಲಸ ಏನಂತ ಹೇಳಿದ್ರೆ ಹೂವಿನ ಗಿಡ ನೆಡೋದು. ಒಂದು ಸ್ವಲ್ಪ ಹೂವಿನ ಗಿಡ ಇದೆ, ಹೀಗಾಗಿ ಹೊಸದಾಗಿ ತಾನು ನೆಟ್ಟಿದ್ದೀನಿ. ಹಳೇದು ಗಿಡ ಇತ್ತು, ಅದು ಹುಳ ಬಂದು ಹಾಗೆ ಸತ್ತೋಯ್ತು. ಹಾಗಾಗಿ ಇವಾಗ ಪ್ಲಾಂಟ್ ಕೇರ್ ಮಾಡ್ತಾ ಇದ್ದೀನಿ ನಾನು. ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಹೂ ಎಲ್ರಿಗೂ ಇಷ್ಟನೇ. ಹಾಗೆ ನಾನು ಬೆಳಗ್ಗೆದ್ದು ಹೂ ಫಸ್ಟ್ ನೋಡಿ ಆಮೇಲೆ ಕೆಲಸವನ್ನು ಶುರು ಮಾಡ್ತೀನಿ. ಹಾಗೆ ನಾನು ಪ್ಲಾಂಟ್ ಕೇರ್ ಮಾಡ್ತಿದ್ದೀನಿ. ಅದಕ್ಕೋಸ್ಕರ 2 ಪಾಟ್ ಆನ್ಲೈನಿಂದ ಆರ್ಡರ್ ಮಾಡಿದೆ, ಹ್ಯಾಂಗಿಂಗ್ ಪಾಟು. ಬಟ್ ಅದರ ಚೈನ್ ಸ್ವಲ್ಪ ಶಾರ್ಟ್ ಇತ್ತು, ಅಷ್ಟು ಕರೆಕ್ಟ್ ಆಗಿರ್ಲಿಲ್ಲ. ಹಾಗಾಗಿ ಹ್ಯಾಂಗ್ ಮಾಡೋದು ಬೇಡ ಅಂತೇಳಿ ನೆಲದೇ ಇಡೋ ಪ್ಲಾನ್ ಮಾಡಿದೆ ನಾನು. ಆಲ್ರೆಡಿ ನಾನು ಮಣ್ಣು ಮತ್ತೆ ಗೊಬ್ಬರನ ರೆಡಿ ಮಾಡಿಟ್ಕೊಂಡಿದ್ದೆ. ನಿನ್ನೆನೂ ಸ್ವಲ್ಪ ಅದೇ ಕೆಲಸ ಮಾಡಿದ್ದೆ. ಹಾಗಾಗಿ ಸ್ವಲ್ಪ ಉಳಿದಿತ್ತು, ಅದನ್ನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗಾದ್ರ ಜೊತೆಗೆ ವಿಡಿಯೋನು ಮಾಡೋಣ ಅಂತ ಪ್ಲಾನ್ ಮಾಡಿದೆ. ಇದು ಮಾಸ್ ಪ್ಲಾಂಟ್ ಇನ್ನೊಂದು ಟೈಪ್ ಬರುತ್ತೆ. ನನ್ನ ಹತ್ರ 2 ಟೈಪ್ ಗಿಡ ಇದೆ. ಅದ್ರ ಕಲರ್ಸ್ ಕೂಡ ತುಂಬಾ ತರದಿದೆ. ಇದು ಕೋಕೋ ಪೀಟ್ ಆನ್ಲೈನ್ ಆರ್ಡರ್ ಮಾಡಿದ್ದು, ತುಂಬಾ ಚೆನ್ನಾಗಿದೆ. ಗಿಡ ನೆಟ್ಟು ಅದರ ಮೇಲೆ ಸ್ವಲ್ಪ ಹಾಗೆ ಸಿಂಪಡಿಸ್ಕೊಂತೀನಿ ನಾನು. ಗಿಡ ಕೂಡ ಚೆನ್ನಾಗಿ ಬರುತ್ತೆ, ನೀರನ್ನು ಕೂಡ ಹಿಡಿದಿಟ್ಕೊಳ್ಳುತ್ತೆ. ಪಾಟಲ್ಲಿ ಹೋಲ್ ಇಲ್ಲ, ಅದಕ್ಕಾಗಿ ನಾನು ಹೋಲ್ ಮಾಡೋಕ್ಕೋಸ್ಕರ ಒಂದು ಕಬ್ಬಿಣ ರಾಡ್ ತಗೊಂಡು ಮಧ್ಯಕ್ಕೆ ಹೋಲ್ ಮಾಡ್ತೀನಿ. ಒಂದು ಹೋಲ್ ಮಾಡಿದ್ರೆ ಸಾಕು. ತುಂಬಾ ಹೋಲ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನೀರು ಮಣ್ಣು ಎಲ್ಲ ಹೊರಗೆ ಬಂದು ಸ್ವಲ್ಪ ಗಲೀಜಾಗ್ತದೆ. ಹಾಗಾಗಿ ಒಂದು ಹೋಲ್ ಮಾಡ್ತಾ ಇದ್ದೀನಿ. ಇನ್ನೊಂದು ಪಾಟಿಗೆ ಕೂಡ ಹಾಗೆ ನಾನು ಹೋಲ್ ಮಾಡ್ತಾ ಇದ್ದೀನಿ. ಇದೇ ತರ ನಾನು ಈ ಹಿಂದೆ ಕೂಡ ಆರ್ಡರ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿದೆ. ಅದ್ರಲ್ಲಿ ಆಲ್ರೆಡಿ ಗಿಡ ನೆಟ್ಟಿದ್ದೀನಿ, ನಾನು ಮತ್ತೆ ತೋರಿಸ್ತೀನಿ. ಇದೆಲ್ಲ ಸ್ವಲ್ಪ ಗಿಡಗಳು ಏನಾಗಿತ್ತು ಅಂತ ಹೇಳಿದ್ರೆ ಡ್ಯಾಮೇಜ್ ಆಗಿತ್ತು, ಹುಳುಗಳು ಬಂದು ತಿಂದಿತ್ತು. ಹಾಗಾಗಿ ಅದನ್ನೆಲ್ಲ ಕಟ್ ಮಾಡಿ ಈಗ ಹೊಸದಾಗಿ ನಾನು ನೆಡ್ತಾ ಇದ್ದೀನಿ. ಇದು ಪಿಂಕ್ ಕಲರ್ದು ಹೂ, ಚಿಕ್ಕ ಮೆಂಡರ್ ಟೈಪ್ ಅಲ್ಲಿ ಇರುತ್ತೆ ಈ ಹೂ. ಬಟ್ ಇವಾಗ ಸೀಸನ್ ಇಲ್ಲ, ಹಾಗಾಗಿ ಯಾವ ಹೂಗಳು ಗಿಡದಲ್ಲಿ ಕಾಣಿಸ್ತಾ ಇಲ್ಲ. ನೆಕ್ಸ್ಟ್ ಟೈಮ್ ಹೂವಾದಾಗ ನಾನು ನಿಮಗೆ ತೋರಿಸ್ತೀನಿ ಯಾವ ಹೂ ಅಂತ ಹೇಳ್ಬಿಟ್ಟು. ಇದು ನನ್ನ ಮನೆಯಿಂದ ತಂದಿರೋದು. ನಮ್ಮ ಅಮ್ಮನ ಮನೇಲಿ ತುಂಬಾ ತರ ಹೂವಿದೆ, ನಾನೇ ನೆಟ್ಟಿರೋದು. ಬಟ್ ಇಲ್ಲಿ ನನ್ನ ಹಸ್ಬೆಂಡ್ ಮನೇಲಿ ಸ್ವಲ್ಪ ಹೂವಿನ ಗಿಡ ಕಮ್ಮಿ, ಬಟ್ ಅವ್ರು ಕೂಡ ಕೇರ್ ಮಾಡ್ತಾರೆ. ಅದೇ ನನಗೆ ಖುಷಿ ಆಗ್ತಿರೋದು. ಇದೇ ಮಾಸ್, ರೋಸ್ ಮಾಸ್ ಅಂತ ಹೇಳ್ಬಿಟ್ಟು ಪಿಂಕ್ ಕಲರ್ ಇದೆ, ಆರೆಂಜ್ ಕಲರ್ ಇದೆ, ಆಮೇಲೆ ಡಬಲ್ ಕಲರ್ ಈ ತರ ಇದೆ. ಇದಕ್ಕೆ ಕೂಡ ಹಾಗೆ ನಾನು ಮಣ್ಣು ಹಾಕೊಂಡು ಹಾಗೆ ಅದನ್ನ ಜೋರಾಗಿ ಒತ್ಕೋಬಾರ್ದು, ಇಲ್ಲಾಂದ್ರೆ ಅದು ಮುರಿದೋಗ್ಬಿಡುತ್ತೆ. ಹಾಗೆ ಅದರ ಮೇಲೆ ಮಣ್ಣು ಹಾಕ್ತಾ ಇದ್ದೀನಿ. ಮಣ್ಣು ನಾನು ಊರಿಂದ ಹೋದಾಗ ತಗೊಬಂದಿದ್ದು. ಮಣ್ಣು ಕೂಡ ಚೆನ್ನಾಗಿದೆ, ಮತ್ತೆ ಗೊಬ್ಬರ ಕೂಡ ಅಷ್ಟೇ, 2 ಮಿಕ್ಸ್ ಮಾಡ್ಕೊಂಡು ಹಾಕ್ತೀವಿ. ಇದೇನಂತ ಗೊತ್ತಾ? ಗೊಬ್ಬರ ಹುಳ ಒಂದೇ ಇರೋದು, ನೋಡಕ್ಕೆ ಒಂಥರ ಅನಿಸ್ತಾ ಇದೆ ಪಾಪ. ಅದನ್ನ ಹಾಗೆ ಮಣ್ಣಿಗೆ ಹಾಕಿ ಮುಚ್ಚಿಡ್ತಿದ್ದೀನಿ. ಇದಕ್ಕೆ ಲೈಟಾಗಿ ನೀರು ಹಾಕೋಬೇಕು, ಯಾಕಂದ್ರೆ ಕ್ಲೈಮೇಟ್ ಕೂಡ ಏನಂತ ಚೆನ್ನಾಗಿಲ್ಲ. ಅಂದ್ರೆ ತುಂಬಾ ನೀರು ಹಾಕಿದಾಗ ಅದು ಕರ್ಕೊಬಿಡುತ್ತೆ. ಅದಕ್ಕೆ ಮೇಲೆ ನೋಡಿ ಸ್ವಲ್ಪ ಹಾಕೊಂತಿದ್ದೀನಿ ನೀರನ್ನ. ಚೆಂಡು ಗಿಡ ಕೂಡ ನನ್ನ ಹತ್ರ ಇದೆ, ಬಟ್ ಹೂ ಇಲ್ಲ ಇವಾಗಷ್ಟೇ ಬಂದಿರೋದು. ಆಮೇಲೆ ಸ್ವಲ್ಪ ಹಣ್ಣಿನ ಗಿಡಗಳು ಕೂಡ ನಮ್ಮ ಹಸ್ಬೆಂಡ್ ನೆಟ್ಟಿದ್ದಾರೆ. ನಾನು ಹೂವಿನ ಬಗ್ಗೆ ಕೇರ್ ಮಾಡ್ತೀನಿ, ಅವರು ಹಣ್ಣು ಆ ತರ ಪ್ಲಾಂಟ್ ಅನ್ನ ಅವ್ರು ಕೇರ್ ಮಾಡ್ತಾರೆ. ಇದು ಅಲೋವೆರಾ, ಇದು ನಿತ್ಯ ಪುಷ್ಪ. ಈಗ ಸದ್ಯಕ್ಕೆ ಇದು ಒಂದೇ ಈಗ ಹೂ ಇರೋದು, ಡೈಲಿ ಹೂ ಬಿಡುತ್ತೆ. ಬೆಳಗ್ಗೆ ಆ ಹೂನೇ ನೋಡಿ ಕೆಲಸ ಶುರು ಮಾಡ್ತೀನಿ ಅಂತ ಹೇಳಿದೆ. ಆಮೇಲೆ ಸ್ವಲ್ಪ ಗಿಡಗಳನ್ನ ಪ್ಲಾಸ್ಟಿಕ್ ಕವರ್ಲಿ ಕೂಡ ನಾನು ನೆಟ್ಟಿದ್ದೀನಿ. ಬಟ್ ಇವಾಗ ಯಾವ ಹೂ ಇಲ್ಲ. ಅದು ಲೆಮನ್ ಗ್ರಾಸ್, ಹೆಲ್ದಿಗೆ ತುಂಬಾ ಒಳ್ಳೇದು. ನೆಕ್ಸ್ಟ್ ನಾನು ಅದರ ವಿಡಿಯೋ ಮಾಡಿ ನಿಮ್ಗೆ ಹೇಳ್ತೀನಿ ಅದರ ಬೆನಿಫಿಟ್ ಏನು ಅಂತ. ಆಮೇಲೆ ಸುಮ್ಮನೆ ಒಂದು ಟೊಮೆಟೊ ಬೀಜ ಹಾಕಿದ್ದು, ಚೆನ್ನಾಗಿ ಟೊಮೆಟೊ ಯೂಸ್ ಆಯ್ತು ನಮ್ಗೆ ಸಾಂಬಾರಿಗೆ. ಇವಾಗ ಕಾಯಿ ಹಣ್ಣಿರೋದನ್ನ ಯೂಸ್ ಮಾಡ್ಕೊಂಡಿದ್ವಿ. ಆಮೇಲೆ ಸ್ವೀಟ್ ಪೊಟೆಟೊ, ಅದಕ್ಕೆ ಕೂಡ ತುಂಬಾ ಮಣ್ಣು ಆ ಥರ ಇದೇನು ಬೇಡ, ಇದೆಲ್ಲ ಹಸ್ಬೆಂಡ್ ನೆಟ್ಟಿರೋದು. ಫಸ್ಟ್ ಇವಾಗೆಲ್ಲ ಗ್ರೀನ್ ಆಗಿ ಕಾಣಿಸ್ತಾ ಇದೆ, ಹೂ ಯಾವುದಿಲ್ಲ. ಇದೆಲ್ಲ ನೆನ್ನೆ ನೆಟ್ಟಿರೋದು, ಸ್ವಲ್ಪ ಬಾಡಿ ಹೋಗಿದೆ. ಆಮೇಲೆ ಕರೆಕ್ಟ್ ಮಣ್ಣಿಗೆ ಹಿಡಿದಿಟ್ಕೊಂಡ್ಮೇಲೆ ಅದು ಸರಿ ಆಗುತ್ತೆ.
ಇಲ್ಲೂ ಕೂಡ ಮಾಸ್ ರೋಸ್ ಇದೆ ನೋಡಿದ್ರೆ ಈ ಹಿಂದೆ ತಗೊಂಡಿದ್ದು ಪಾಟ್ ಚೆನ್ನಾಗಿದೆ, ಹೂ ಕೂಡ ಬಿಟ್ಟಿತ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆಯ್ತಾ? ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ ಹೂ ಇಲ್ಲ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಟೈಮ್ ವಿಡಿಯೋ ಸಮೇತ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಮೀಟ್ ಆಗ್ತೀನಿ. ಬಾಯ್.